ನಮ್ಮೆಲ್ಲರ ಕೇಂದ್ರ ಬಿದ್ದು ಅಭಿವೃದ್ಧಿ ಹರಿಕಾರು ಅಂತ ಯಾಕೆ ಹೇಳ್ತೀವಿ ಅಂದ್ರೆ 2019ರಲ್ಲಿ ಬೆಂಗಳೂರು ನಗರದ ಎಲ್ಲ ವರ್ತುಲ ರಸ್ತೆಗಳು, ಎಲ್ಲ ಹೈವೇ ರಸ್ತೆಗಳು ಕನೆಕ್ಟಿಂಗ್ ರಸ್ತೆಗಳು ಆಗಬೇಕು ಅಂತ ನಿತಿನ್ ಗಡ್ಕರಿ ಅವರಿಗೆ ಸನ್ಮಾನ್ಯ ಜಗದೀಶ್ ಅವರು ಮನವಿಯನ್ನು ಮಾಡಿಕೊಡ್ತಾರೆ. 2020ರಲ್ಲಿ DPR ಆಗುತ್ತೆ, 21ರಲ್ಲಿ ಕಾಮಗಾರಿ ಚಾಲು ಆಗುತ್ತೆ, 2023ರಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ಸುಮಾರು 15,000 ಕೋಟಿ ರೂಪಾಯಿ ಕಾಮಗಾರಿ, ಇಡೀ ಬೆಂಗಳೂರು ಸುತ್ತ ಕಾಮಗಾರಿಯನ್ನ ಉದ್ಘಾಟನೆ ಮಾಡಿದಂತವರು ಇವತ್ತು ನರೇಂದ್ರ ಮೋದಿ ಅವರು ಈ ಕಾರ್ಯಕ್ರಮದ ರೂವಾರಿ ಅಂತಂದ್ರೆ ಸನ್ಮಾನ್ಯ ತೇಜಸ್ವಿ ಸೂರ್ಯ ಅವರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾರೆ. ಬಾಗಲಕೋಟೆಯ ಲೋಕಸಭಾ ಸದಸ್ಯ ಗದ್ದೇಗೌಡರು ಬಂದಿದ್ದಾರೆ, ಕೊಪ್ಪಳದ ಲೋಕಸಭಾ ಸದಸ್ಯರು ಕರಡಿ ಸಂಗಣ್ಣವರು ಬಂದಿದ್ದಾರೆ, ಜನಪ್ರಿಯ ಶಾಸಕರು ಬಸವನಗುಡಿ ಶಾಸಕರು, ಹಿರಿಯ ಶಾಸಕರಾದ ರವಿ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ. ಗದ್ದೇಗೌಡರು ಮಾತಾಡ್ತಾರೆ. ಎಲ್ಲ ಅಧಿಕಾರಿಗಳಿಗೆ ಸ್ವಾಗತವನ್ನು ಕೋರ್ತಾ ಇಲ್ಲಿ ಬಂದಂತ ಮಾಜಿ ಮೇಯರ್ ಅವರಿಗೆ, ಮಹಾನಗರ ಪಾಲಿಕೆಯ ಸದಸ್ಯರುಗಳಿಗೆ, ಎಲ್ಲ ಮುಖಂಡರಿಗೆ, ಎಲ್ಲ ಶ್ರದ್ಧೆಯ ತಾಯಂದಿರಿಗೆ ಸ್ವಾಗತವನ್ನು ಕೋರ್ತಾ, ಹಿಂದೆ ಒಂದು ಕಾಲ ಸರ್ಕಾರದಲ್ಲಿ ಇತ್ತು, ಯಾರೋ ಒಬ್ರು ಪೂಜೆ ಮಾಡಿ 25-30 ವರ್ಷ ಆದ್ಮೇಲೆ ಶಂಕುಸ್ಥಾಪನೆ ಮಾಡುವ ಸರ್ಕಾರ ಇತ್ತು. ನರೇಂದ್ರ ಮೋದಿ ಅವರು ಬಂದ್ಮೇಲೆ ನಮ್ಮಲ್ಲೇ ಶಂಕುಸ್ಥಾಪನೆ ಆಗುತ್ತೆ, ನಮ್ಮಲ್ಲೇ ಬುದ್ಧಿ ಪೂಜೆ ಆಗಿ ನಾವೇ ಉದ್ಘಾಟನೆ ಮಾಡುವಂತ ಅನೇಕ ಕೆಲಸಗಳು ಇವತ್ತು ಕಾರ್ಯಕ್ರಮಗಳಾಗ್ತಾ ಇದೆ. ಬೆಂಗಳೂರು ನಗರದಲ್ಲಿ 1.5 ಕೋಟಿ ವಾಹನಗಳು ಬರ್ತಾ ಬೆಂಗಳೂರು ನಗರ ಬರ್ತಾ ಇದೆ. ಸಾಕಷ್ಟು ಸಮಸ್ಯೆಗಳು. ಹೊಸೂರಿನಿಂದ ಹೈವೇ ಬಂತು ಅಂದ್ರೆ ಬೆಂಗಳೂರು ನಗರಕ್ಕೆ ಬರಬೇಕಾಗಿತ್ತು, ಮಂಗಳೂರು ಹೈವೇಗೆ ಹೋಗ್ಬೇಕಾಗಿತ್ತು. ಕೋಲಾರದಿಂದ ಬಂತು ಮೈಸೂರು ರೋಡ್ಗೆ ಹೋಗ್ಬೇಕು ಅಂದ್ರೆ ಬೆಂಗಳೂರು ಮುಖಾಂತರ ಹೋಗ್ಬೇಕಾಗಿತ್ತು. ಇವೆಲ್ಲದಕ್ಕೂ ಪರಿಹಾರ ಅಂತಂದ್ರೆ ಎಲ್ಲ ಹೈವೇಗಳನ್ನ ಕನೆಕ್ಟಿಂಗ್ ಮಾಡುವಂತ ಕೆಲಸವನ್ನ ಇವತ್ತು ನರೇಂದ್ರ ಮೋದಿ ಅವರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ. ಇವತ್ತು ರಾಜ್ಯ ಸರ್ಕಾರ ಯಾವುದೇ ಕ್ರಮ ತಗೊಂಡಿರಲಿಲ್ಲ. ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, ಯಾವ ತರ ಮಾಡ್ತಾ ಇದೆ ಅದಕ್ಕೆ ತಕ್ಕ ಉದಾಹರಣೆ ನರೇಂದ್ರ ಮೋದಿ ಅವರು ತಿಳಿಸಿದ ಈ ಉದಾಹರಣೆಯನ್ನು ಈ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಬಂಧುಗಳು, ಆ ದೃಷ್ಟಿಯಿಂದ ನಮ್ಮದ ಒಂದು ಹೆಮ್ಮೆ ವಿಷಯ. ಎಷ್ಟು ಹೈವೇ ಕನೆಕ್ಟಿಂಗ್ ಆಗಬೇಕು ಅಂದ್ರೆ ಸುಮಾರು 110 ಕಿಲೋಮೀಟರ್ ಎಲ್ಲ ಹೈವೇ ಕನೆಕ್ಟಿಂಗ್, 6 ಟ್ರ್ಯಾಕ್ಗಳು, ಎಲ್ಲ ಟ್ರ್ಯಾಕ್ಗಳು ಆಗ್ತದೆ. ಇವತ್ತ ನಮ್ಮ ಸ್ನೇಹಿತರು ದೊಡ್ಡಬಳ್ಳಾಪುರ ಹೇಳ್ತಾ ಇದ್ರು, ಸರ್ ಆ ಕಡೆಯಿಂದ ಬಂತು 6 ಟ್ರ್ಯಾಕ್ ಬರ್ತೀವಿ, 10 ನಿಮಿಷದ ತುಮಕೂರನ್ನು ನಾವು ರೋಡ್ ಹೋಗಿ ಸೇರ್ಕೊಂತೀವಿ ಅಂತ. ಆದ್ರೆ ಎಲ್ಲ ಕನೆಕ್ಟಿಂಗ್ ಮಾಡಿದಂತ ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.